ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ ಈ ವಾರ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡಿ ನೋಡೋಣ. ಹಾಗೆ ಎಂದಿನಂತೆ ಯಾವುದಾದ್ರು ಸ್ಟಾಕ್ಸ್ ಇದೆ ಮುಂದಿನ ವಾರಕ್ಕೆ, ಅದು ಕೂಡ ಅನಾಲಿಸಿಸ್ ಮಾಡಿ ನೋಡೋಣ. ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಇದು ನಿಫ್ಟಿಯ ಡೈಲಿ ಟೈಮ್ ಫ್ರೇಮ್ ಚಾರ್ಟ್. ಸ್ನೇಹಿತರೆ, ಕಳೆದ ವಾರ ನಾನು ಹೇಳ್ದಂಗೆ ನಿಫ್ಟಿ ಇನ್ನೂ ಬೆರಿಶ್ ಟ್ರೆಂಡಲ್ಲಿದೆ, ಯಾವುದೇ ರೀತಿಯ ಬುಲಿಶ್ನೆಸ್ ಕಾಣ್ತಾ ಇಲ್ಲ ಅಂತ ಕೂಡ ಹೇಳಿದೆ. ನೀವು ನೋಡೋದಾದರೆ, ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ನೀವು ಅಬ್ಸರ್ವ್ ಮಾಡೋದಾದರೆ ಈ ಕ್ಯಾಂಡ್ಲ್ ರೇಂಜ್ ಏನಿದೆ, ಅಂದರೆ ಶುಕ್ರವಾರ 20ನೇ ತಾರೀಕಿನ ಕ್ಯಾಂಡ್ಲ್ ಇದು. ಈ ಕ್ಯಾಂಡ್ಲ್ ರೇಂಜ್ ಏನಿದೆ, ಈ ಕ್ಯಾಂಡ್ಲ್ ರೇಂಜಿನ ಒಳಗಡೆನೆ ಈ ವಾರ ಟ್ರೇಡ್ಗಳು ನಡೆದಿರೋದ್ರಿಂದ ಇದು ಯಾವುದೇ ಸೈಡು, ಅಂದರೆ ಈ ಕ್ಯಾಂಡ್ಲ್ನ ಹೈ ಆಗಲಿ ಲೋ ಆಗಲಿ ಯಾವುದೇ ಸೈಡ್ ಕೂಡ ಒಂದು ಬ್ರೇಕ್ಔಟ್ ಕೊಟ್ಟಿಲ್ಲ. ಹಾಗೆ ಇದು ಕಂಪ್ಲೀಟ್ಲಿ ಇನ್ನು ಸೈಡ್ ವೇಸಲ್ಲಿದೆ ಅಂತಲೇ ಹೇಳ್ಬೋದು, ತಪ್ಪಾಗಲ್ಲ. ಬಟ್ ಓವರ್ ಆಲ್ ಇಂಟ್ಯಾಕ್ಟ್ ಇದರಲ್ಲಿ ಇನ್ನೂ ಬೇರಿಶ್ನೆಸ್ ಇರೋದ್ರಿಂದ ಯಾವುದೇ ರೀತಿಯ ಬುಲ್ಲಿಶ್ನೆಸ್ ಇದರಲ್ಲಿ ಕಾಣ್ತಾ ಇಲ್ಲ. ಹಾಗೆ ಸ್ನೇಹಿತರೆ, ನಾವು ಇದರಲ್ಲಿ ಒಂದು ವೇಳೆ ಬುಲ್ಲಿಶ್ನೆಸ್ ನೋಡಬೇಕು ಅನ್ನೋದಾದರೆ ಈ ಕ್ಯಾಂಡ್ಲ್ ಹೈ ಏನಿದೆ, ಅಂದರೆ ಇದನ್ನ ಮದರ್ ಕ್ಯಾಂಡ್ಲ್ ಅಂತ ಕರಿತೀವಿ. ಸೊ ಈ ಕ್ಯಾಂಡ್ಲ್ ಹೈ ಏನಿದೆ, ಈ ಕ್ಯಾಂಡ್ಲ್ ಹೈ ಮೇಲ್ಗಡೆ ಏನಾದರೂ ಪಾಸಿಟಿವ್ ಕ್ಯಾಂಡ್ಲ್ ಕ್ಲೋಸ್ ಆದರೆ ಆವಾಗ ನಾವು ಇದರಲ್ಲಿ ಒಂದು ಬುಲ್ಲಿಶ್ನೆಸ್ ನೋಡುವ ಸಾಧ್ಯತೆ ಉಂಟು. ಸ್ವಲ್ಪ ಮಟ್ಟಿನ ಬುಲ್ಲಿಶ್ನೆಸ್ ಅಂತ ಹೇಳ್ಬೋದು. ಅಲ್ಲಿವರೆಗೂ ಇದರಲ್ಲಿ ಯಾವುದೇ ರೀತಿಯ ಬುಲ್ಲಿಶ್ನೆಸ್ ಇಲ್ಲ. ಹಾಗೆ ನೀವು ಈ ಅಬ್ಸರ್ವ್ ಮಾಡಿದ್ರೆ ಈ ಕ್ಯಾಂಡ್ಲ್ಗಳೆಲ್ಲ ಕಂಪ್ಲೀಟ್ ಡೋಜಿ ಕ್ಯಾಂಡಲ್ಸ್, ಅಂದರೆ ಇಂಡಿಸಿಷನ್ ಕ್ಯಾಂಡಲ್ ಆಗಿದೆ. ಯಾವುದೇ ಸೈಡು ನಿಖರವಾದ ಟ್ರೆಂಡನ್ನು ಹೇಳ್ತಾ ಇಲ್ಲ. ಸೊ ಹಾಗಾಗಿ ಕಂಪ್ಲೀಟ್ ಎಲ್ಲ ಕ್ಯಾಂಡಲ್ಸಲ್ಲೂ ವಿಕ್ಸ್ ಇರೋದ್ರಿಂದ, ಅಂದರೆ ಎರಡು ಕಡೆನೂ ಬೈಯರ್ಸು ಟ್ರ್ಯಾಪ್ ಮಾಡ್ತಾವ್ರೆ, ಸೆಲ್ಲರ್ಸು ಟ್ರ್ಯಾಪ್ ಮಾಡ್ತಾರೆ. ಇದು ಕಂಪ್ಲೀಟ್ ಸೈಡ್ ವೇಸ್ ಅಂತ ಹೇಳಬೇಕು. ಮಾರ್ಕೆಟಲ್ಲಿ ಯಾವುದೇ ರೀತಿಯ ಡಿಸಿಷನ್ ಹೇಳ್ತಾ ಇಲ್ಲ, ಅಂದರೆ ನಾನು ನೆಗೆಟಿವ್ ಹೋಗ್ತೀನಾ ಅಥವಾ ಪಾಸಿಟಿವ್ ಹೋಗ್ತೀನಾ ಅನ್ನೋದು ಯಾವುದೇ ರೀತಿಯ ಡಿಸಿಷನ್ ಹೇಳ್ತಾ ಇಲ್ಲ. ಸೊ ಬಟ್ ಸ್ಟಿಲ್ ರೆಸಿಸ್ಟೆನ್ಸ್ ಅನ್ನೋದು ನಿಫ್ಟಿನಲ್ಲಿ ಇನ್ನೂ 24,000 ಏನಿದೆ, ಇದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಎಲ್ಲಿವರೆಗೂ ಈ 24,000 ರೆಸಿಸ್ಟೆನ್ಸ್ ಕೆಳಗಡೆ ಇರುತ್ತೆ ನಿಫ್ಟಿ, ಅಲ್ಲಿವರೆಗೂ ಇದರಲ್ಲಿ ಇನ್ನೂ ವೀಕ್ನೆಸ್ ಇದೆ ಅಂತಲೇ ನಾವು ತಿಳ್ಕೊಬೇಕು. ಒನ್ಸ್ 24,000 ಮೇಲ್ಗಡೆ ಏನಾದರೂ ಕ್ಲೋಸ್ ಆದರೆ, ಆಮೇಲೆ ಈ ಕ್ಯಾಂಡಲ್ನ ಹೈ ಏನಿದೆ, ಈ ಹೈನ ಬ್ರೇಕ್ಔಟ್ ಆದರೆ ನಂತರ ನಾವು ಬುಲ್ಲಿಶ್ನೆಸ್ ನೋಡ್ಬೋದು. ಅಲ್ಲಿವರೆಗೂ ಯಾವುದೇ ಒಂದು ಅಪ್ಸೈಡ್ ಮೂವ್ಮೆಂಟ್ ಬಂದರೂ ಅದರಲ್ಲಿ ನೀವು ಆದಷ್ಟು ಸೆಲ್ಲಿಂಗ್ ಸೈಡ್ ಪ್ರಿಫರ್ ಮಾಡೋದು ಉತ್ತಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಒಳ್ಳೆ ರಿಸ್ಕ್ ಟು ರಿವಾರ್ಡ್ ಆಪರ್ಚುನಿಟಿ ಸಿಗುತ್ತೆ. ಎಲ್ಲಿವರೆಗೂ ಸಿಗ್ಬೋದು ಅಂದರೆ ಈ ಲೆವೆಲ್ಸ್ ಏನಿದೆ, 23,300 ಲೆವೆಲ್ ಏನಿದೆ, ಇಲ್ಲಿವರೆಗೂ ಬರುವ ಸಾಧ್ಯತೆ ಉಂಟು, ಒಂದು ವೇಳೆ ರೆಸಿಸ್ಟೆನ್ಸ್ನ ಹೋಲ್ಡ್ ಮಾಡಿ ಮಾರ್ಕೆಟ್ ಏನಾದರೂ ಫಾಲ್ ಆದರೆ. ಓಕೆ ಸ್ನೇಹಿತರೆ, ಈಗ ಬ್ಯಾಂಕ್ ನಿಫ್ಟಿ ನೋಡೋಣ ಬನ್ನಿ. ಸ್ನೇಹಿತರೆ, ಬ್ಯಾಂಕ್ ನಿಫ್ಟಿ ನೋಡೋದಾದರೂ ಕೂಡ, ಬ್ಯಾಂಕ್ ನಿಫ್ಟಿ ಕೂಡ ರೇಂಜ್ ಏನಿದೆ, ಇದನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಶುಕ್ರವಾರದ ರೇಂಜ್, ಅಂದರೆ 20ನೇ ತಾರೀಕು ಶುಕ್ರವಾರದ ರೇಂಜ್ ಏನಿದೆ ಕ್ಯಾಂಡ್ಲು, ಅದರೊಳಗಡೆ ಇದು ಕೂಡ ಟ್ರೇಡ್ ಮಾಡ್ತದೆ. ಒಮ್ಮೆ ಈಗ ಬ್ರೇಕ್ ಮಾಡೋದು ಅಟೆಂಪ್ಟ್ ಕೂಡ ಮಾಡ್ತು, ಆದರೆ ಫಲಕಾರಿಯಾಗಿದೆ, ವಾಪಸ್ ತಿರ್ಗಾ ಒಳಗಡೆ ಕ್ಲೋಸ್ ಆಗಿದೆ. ಸೊ ಇದರಲ್ಲೂ ನೀವು ಅಬ್ಸರ್ವ್ ಮಾಡೋದಾದರೆ ಮದರ್ ಕ್ಯಾಂಡ್ಲ್ ಒಳಗಡೆ 4-5 ಇನ್ಸೈಡ್ ಕ್ಯಾಂಡಲ್ಸ್ ಕ್ರಿಯೇಟ್ ಮಾಡಿದೆ. ಸೊ ಇದರಲ್ಲೂ ಕೂಡ ಈ ಕ್ಯಾಂಡಲ್ ಅಥವಾ ನಾವು ಇಲ್ಲಿ 51,700 ಅದೇನು ಲೆವೆಲ್ ಮಾರ್ಕ್ ಮಾಡಿದ್ದೀನಲ್ಲ, ಇದು ನಮ್ಮ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಹಾಗೆ ಸಪೋರ್ಟ್ ಬಂದು ಈ ಕ್ಯಾಂಡಲ್ ಲೋ ಏನಿದೆ, ಇದು ನಮ್ಮ ಸಪೋರ್ಟ್ ಆಗುತ್ತೆ, ಅಂದರೆ 50,600 ಏನಿದೆ, ಇದು ಲೋ ಆಗುತ್ತೆ. ಸೊ ಇದರಲ್ಲೂ ಕೂಡ ಈ 51,700 ಲೆವೆಲ್ ಏನಿದೆ, ಈ ಲೆವೆಲ್ನ ಯಾವುದೇ ಕಾರಣಕ್ಕೂ ಬ್ರೇಕ್ ಮಾಡದೆ ಮಾರ್ಕೆಟು ಸ್ಟಿಲ್ ಇನ್ಸೈಡ್ ರೇಂಜಲ್ಲಿ ಟ್ರೇಡ್ ಮಾಡ್ತಿರೋದ್ರಿಂದ ಇದರಲ್ಲೂ ಕೂಡ ಒಂದು ಬೇರಿಶ್ನೆಸ್ಸೇ ಎದ್ದು ಕಾಣ್ತಾ ಇದೆ. ಹಾಗೆ ನೀವು ಇದರಲ್ಲೂ ಅಬ್ಸರ್ವ್ ಮಾಡಿದರೆ ಎರಡು ಸೈಡಲ್ಲೂ ಬೈಯರ್ಸು ಸೆಲ್ಲರ್ಸು ಡಾಮಿನೇಟ್ ಮಾಡಿದ್ರಿಂದ ಇದರಲ್ಲೂ ಕೂಡ ಇಂಡಿಸಿಷನ್ಸ್ ತುಂಬ ಇದೆ. ಇದರಲ್ಲೂ ಕೂಡ ಯಾವುದೇ ರೀತಿಯ ಟ್ರೆಂಡ್ ಕಾಣಿಸ್ತಾ ಇಲ್ಲ. ಬಟ್ ಓವರ್ ಆಲ್ ಸಿಂಟಮ್ಸ್ ನೋಡಿದರೆ ನಿಮಗೆ ಇದರಲ್ಲಿ ಇನ್ನೂ ಬೇರಿಶ್ನೆಸ್ ಇರೋದ್ರಿಂದ ಆದಷ್ಟು ಇದರಲ್ಲೂ ಕೂಡ ಮಾರ್ಕೆಟ್ ಏನಾದರೂ ಅಪ್ಸೈಡ್ ಹೋಗಿ ಒಂದು ಒಳ್ಳೆ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಬಂತು, ಅಲ್ಲಿಂದ ನಾವು ಒಂದು ಒಳ್ಳೆ ಸೆಲ್ಲಿಂಗ್ ಆಪರ್ಚುನಿಟಿ ನೋಡ್ಬೋದು. ರಿಸ್ಕ್ ಟು ರಿವಾರ್ಡ್ ತುಂಬ ಫೇವರಬಲ್ ಆಗಿರುತ್ತೆ. ನಮ್ಮ ಇಮಿಡಿಯೇಟ್ ಸಪೋರ್ಟ್ ಅಂತ ಹೇಳೋದಾದ್ರೆ ಇದರಲ್ಲಿ 50,400 ಏನಿದೆ, ಇದು ಇಮಿಡಿಯೇಟ್ ಸಪೋರ್ಟ್ ಆಗುತ್ತೆ. ಇದನ್ನೇನಾದರೂ ಕಳ್ಸ್ಕೊಂಡ್ರೆ ಇನ್ನೂ ಕೆಳಗಡೆ ಬರೋ ಸಾಧ್ಯತೆ ಉಂಟು. ಅಪ್ಸೈಡಲ್ಲಿ ಬಂದು 51,700 ಏನಿದೆ, ಈ ಲೆವೆಲ್ ಮೇಲ್ಗಡೆ ಏನಾದರೂ ಪಾಸಿಟಿವ್ ಕ್ಯಾಂಡಲ್ ಕ್ಲೋಸ್ ಆದರೆ ಆವಾಗ ನಾವು ಒಂದು ಬುಲ್ಲಿಶ್ ರಿಕವರಿ, ಅಂದರೆ ಕಂಪ್ಲೀಟ್ ರಿಕವರಿ ಇಲ್ಲ, ಒಂದು ಸ್ಮಾಲ್ ರಿಕವರಿ ಆಗೋ ಸಾಧ್ಯತೆ ಉಂಟು ಬುಲ್ಲಿ ಸೈಡ್ಗೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಇವೆರಡು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಆಯಿತು. ಹಾಗೆ ಸ್ಟಾಕ್ಸ್ ಕಡೆ ಬನ್ನಿ ನೋಡೋಣ. ಸ್ಟಾಕ್ ನಾವು ಯಾವ್ದು ಟ್ರೇಡ್ ಮಾಡ್ಬೋದು ಈ ವಾರಕ್ಕೆ ಅನ್ನೋದು ಹೇಳ್ತೀನಿ. ಆದರೆ ಮೊದಲೇ ಹೇಳ್ತಿದ್ದೀನಿ, ಮಾರ್ಕೆಟ್ ನೆಗೆಟಿವ್ ಇರೋದ್ರಿಂದ ಆದಷ್ಟು ಕಮ್ಮಿ ಪ್ರಮಾಣದಲ್ಲಿ ಟ್ರೇಡ್ ಮಾಡೋದು ಉತ್ತಮ ಅಂತ ಹೇಳ್ತೀನಿ. ನಿಮ್ಮ ರಿಸ್ಕ್ ಟು ರಿವಾರ್ಡ್ನ ನೀವೇ ಪ್ಲ್ಯಾನ್ ಮಾಡಿಕೊಂಡು ಎಂಟ್ರ್ ಆಗೋದು ಉತ್ತಮ. ಓಕೆ ಸ್ನೇಹಿತರೆ, ಈಗ ಮೊದಲೇ ಸ್ಟಾರ್ಟ್ ಮಾಡೋಣ. ಮಂಗಳಂ ಸಿಮೆಂಟ್ಸ್. ಓಕೆ ಸ್ನೇಹಿತರೆ, ನೀವು ನೋಡ್ತಿದ್ರೆ ಡೈಲಿ ಟೈಮ್ ಫ್ರೇಮ್ ಚಾರ್ಟು ಮಂಗಳಂ ಸಿಮೆಂಟ್ಸ್ದು. ನೀವು ಅಬ್ಸರ್ವ್ ಮಾಡೋದಾದ್ರೆ ಸ್ನೇಹಿತರೆ, ಸ್ಟಾಕ್ ಬಂದು ಒಂದು ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಮಾಡಿ ಆ ಲೆವೆಲ್ ಏನಿತ್ತು, ಅಂದರೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಏನಿತ್ತು 875, ಆ ಲೆವೆಲ್ನ ಬ್ರೇಕ್ಔಟ್ ಆಗಿ ಒಂದು ರ್ಯಾಲಿ ಕೊಟ್ಟು ಮತ್ತೊಮ್ಮೆ ಇಲ್ಲಿ ಒಂದು ಸೈಡ್ ವೇಸ್ ರೇಂಜ್ ಕ್ರಿಯೇಟ್ ಮಾಡಿ ಈಗ ಆ ರೇಂಜನ್ನು ಕೂಡ ಬ್ರೇಕ್ಔಟ್ ಆಗಿದೆ. ಸೊ ಈಗ
970 ಈ ರೇಂಜ್ ಏನಿದೆ, ಈ ಇಮಿಡಿಯೇಟ್ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡ್ಲು ಕ್ಲೋಸ್ ಆಗಿದೆ. ಸೊ ಈಗ ಈ ಸ್ಟಾಕ್ಸಲ್ಲಿ ಈ ಕ್ಯಾಂಡ್ಲು ಬ್ರೇಕ್ಔಟಲ್ಲಿ ಒಂದು ಉತ್ತಮವಾದ ವಾಲ್ಯೂಮ್ ಕೂಡ ನೋಡ್ಬೋದು ನೀವು. ಸೊ ಇದರಲ್ಲಿ ನಮಗೆ ಒಂದು ಎಂಟ್ರಿ ಪಾಯಿಂಟ್ ಅಂತ ಹೇಳಿದ್ರೆ ಸ್ನೇಹಿತರೆ, 970 ಏನಿದೆ ಈ ಲೆವೆಲ್ ಮೇಲ್ಗಡೆ ನಾವು ಒಂದು ಎಂಟ್ರಿ ತಗೋಬೋದು. ಓಕೆ, ಸ್ಟಾಪ್ ಲಾಸ್ ಬಂದು ಈ ಸ್ವಿಂಗ್ ಲೋ ಏನಿದೆ ಅಂದರೆ 898 ಏನಿದೆ, ಈ ಸ್ವಿಂಗ್ ಲೋ ನಮ್ಮ ಸ್ಟಾಪ್ ಲಾಸ್ ಆಗುತ್ತೆ. ಸ್ಟಾಪ್ ಲಾಸ್ ಕೆಲವರು ತುಂಬ ದೊಡ್ಡದಾಯಿತು ಅಂತ ಹೇಳೋರು ಇದರಲ್ಲಿ 50% ರೇಂಜ್ ಏನಿದೆ, ಅಂದರೆ ನೀವು ಇದರಲ್ಲಿ 50% ಈ ಹೈಯಿಂದ ಈ ಲೋಗೆ ಮಾರ್ಕ್ ಮಾಡಿದ್ರೆ ಇಲ್ಲಿ 50% ರೇಂಜ್ ಏನು ಬರುತ್ತೆ ಅಂದರೆ ಸಮಥಿಂಗ್ ಲೈಕ್ 940 ಅಥವಾ 935 ಈ ಲೆವೆಲ್ ಏನು ಬರುತ್ತೆ, ಈ ಲೆವೆಲಲ್ಲಿ ಒಂದು ಸ್ಟಾಪ್ ಲಾಸ್ ಇಟ್ಕೊಂಡು ಹೋಲ್ಡ್ ಮಾಡ್ಬೋದು. ಟಾರ್ಗೆಟ್ ಬಂದು ಈ ರೇಂಜ್ ಏನಿದೆ, ಈ ರೇಂಜ್ನ ನೀವು ಮೇಲ್ಗಡೆ ಸೈಡ್ ಪ್ರೊಜೆಕ್ಟ್ ಮಾಡಿದ್ರೆ ಅದು ನಮ್ಮ ಟಾರ್ಗೆಟ್ ಆಗುತ್ತೆ. ಒಂದು ಸೆಕೆಂಡ್ ತೋರಿಸ್ತೀನಿ. ಸೊ 1040 ನಮ್ಮ ಟಾರ್ಗೆಟ್ ಆಗುತ್ತೆ ಸ್ನೇಹಿತರೆ. ಓಕೆನಾ, ಯಾಕಂದರೆ ನಾವು ರೇಂಜ್ ಏನಿದೆ ಈ ರೇಂಜ್ನ ಪ್ರೊಡಕ್ಟ್ ಮಾಡಿದ್ರೆ ಅದು ನಮ್ಮ ಟಾರ್ಗೆಟ್ ಲೆವೆಲ್ ಆಗಿ ಬರುತ್ತೆ. ಓಕೆ, ಈಗ ಎರಡನೇ ಸ್ಟಾಕ್ ನೋಡೋಣ ಬನ್ನಿ. ಮ್ಯಾನ್ ಇನ್ಫ್ರಾ. ಸ್ನೇಹಿತರೆ ನೀವು ಈ ಸ್ಟಾಕ್ನ ಅಬ್ಸರ್ವ್ ಮಾಡೋದು ಸ್ನೇಹಿತರೆ, ಈ ಸ್ಟಾಕ್ ಬಂದು ಒಂದು ಟ್ರೆಂಡ್ ಲೈನ್ ಏನಿತ್ತು ಆ ಟ್ರೆಂಡ್ ಲೈನ್ನ ಬ್ರೇಕ್ಔಟ್ ಆಗಿ ಒಂದು ಉತ್ತಮವಾದ ರ್ಯಾಲಿ ಕೊಟ್ಟಿದೆ ನೋಡಿ. ಇದು ಒಂದು ಟ್ರೆಂಡ್ ಲೈನ್ ಆಗಿ ಆ್ಯಕ್ಟ್ ಮಾಡುತ್ತೆ. ಈ ಟ್ರೆಂಡ್ ಲೈನ್ ಬ್ರೇಕ್ ಕೊಟ್ಟು ಒಂದು ಉತ್ತಮವಾದ ರ್ಯಾಲಿ ಕೊಟ್ಟೈತೆ. ಅದಾದ ನಂತರ ಮತ್ತೊಂದು ಕನ್ಸಲ್ಟೇಷನ್ ಆಗ್ತಾ ಇದೆ, ಅಂದರೆ ರೆಸಿಸ್ಟೆನ್ಸ್ ಲೆವೆಲಲ್ಲಿ ಒಂದು ಒಳ್ಳೆ ಕನ್ಸಲ್ಟೇಷನ್. ಸೊ ಈ ಕನ್ಸಲ್ಟೇಷನನ್ನು ಕೂಡ ಬ್ರೇಕ್ಔಟ್ ಕೊಟ್ಟಿದೆ ಲಾಸ್ಟ್ ಶುಕ್ರವಾರ ನೋಡೋದಾದ್ರೆ ಸ್ನೇಹಿತರೆ. ಇದು ಒಂದು ಉತ್ತಮವಾದ ಬ್ರೇಕ್ಔಟ್ ಅಂತ ಹೇಳ್ಬೋದು ನೀವು ಅಬ್ಸರ್ವ್ ಮಾಡೋದಾದ್ರೆ. ಇದು ನೋಡಿ, ಇದು ಒಂದು ಉತ್ತಮವಾದ ಬ್ರೇಕ್ಔಟ್. ಹಂಗೆ ನೀವು ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಇದೊಂದು ಕೂಡ ಒಂದು ಸಣ್ಣ ರೇಂಜ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ. ಒಂದು ಸೆಕೆಂಡ್ ನೋಡಿ ಸ್ನೇಹಿತರೆ, ಇದು ಒಂದು ಸಣ್ಣ ರೇಂಜ್ ಆಗಿ ಆ್ಯಕ್ಟ್ ಮಾಡ್ತದೆ. ಸೊ ಈ ರೇಂಜನ್ನು ಬ್ರೇಕ್ಔಟ್ ಆಗಿ ಒಂದು ಸ್ಟ್ರಾಂಗ್ ಕ್ಯಾಂಡ್ಲು ಕೂಡ ಕ್ಲೋಸ್ ಆಗಿದೆ. ಸೊ ಇದರಲ್ಲಿ ನಮಗೆ ಒಂದು ಒಳ್ಳೆ ಎಂಟ್ರಿ ನೋಡೋ ಸಾಧ್ಯತೆ ಉಂಟು. ನಮ್ಮ ಎಂಟ್ರಿ ಇದರಲ್ಲಿ ಬಂದು ಸ್ನೇಹಿತರೆ, ಇದರಲ್ಲಿ ಬಂದು 250 ಲೆವೆಲ್ ಐತೆ. 250 ಲೆವೆಲ್ ಹತ್ರ ನಮ್ಮ ಎಂಟ್ರಿ ಆಗುತ್ತೆ, ಅಥವಾ ಕ್ಯಾಂಡ್ಲ್ ಹೈ ಮೇಲೆ ಕೂಡ ನಾವು ಎಂಟ್ರಿ ಪಡಿಬೋದು. ಬಟ್ ಸೇಫರ್ ಎಂಟ್ರಿ ಅಂತ ಹೇಳೋದಾದ್ರೆ 250 ಲೆವೆಲ್ ಐತೆ, ಅದು ನಮ್ಮ ಉತ್ತಮವಾದ ಎಂಟ್ರಿ ಆಗಿರುತ್ತೆ. ಹಾಗೆ ಸ್ಟಾಪ್ ಲಾಸ್ ಬಂದು ಈ ಬ್ರೇಕ್ಔಟ್ ಕ್ಯಾಂಡ್ಲ್ ಲೋ ಏನಿದೆ ಇದು ನಮ್ಮ ಸ್ಟಾಪ್ ಲಾಸ್ ಆಗುತ್ತೆ. ಟಾರ್ಗೆಟ್ ಬಂದು ಈ ರೇಂಜ್ ಏನಿದೆ ಇದನ್ನು ನಾವು ಪ್ರೊಜೆಕ್ಟ್ ಮಾಡಿದ್ರೆ ಅದು ನಮ್ಮ ಟಾರ್ಗೆಟ್ ಆಗುತ್ತೆ. ಸೊ ಇದನ್ನು ಪ್ರೊಜೆಕ್ಟ್ ಮಾಡಿ ನೋಡಿದರೆ, ಸೊ ಟಾರ್ಗೆಟ್ ಬಂದು 270ರಿಂದ 275 ನಮ್ಮ ಟಾರ್ಗೆಟ್ ಆಗಿ ಬರುತ್ತೆ ಸ್ನೇಹಿತರೆ. ಸೊ ಇದನ್ನು ಕೂಡ ನೀವು ವಾಚ್ ಮಾಡ್ಬೋದು. ಹಾಗೆ ನಾನು ಮೊದಲೇ ಹೇಳಿದಾಗೆ ಮಾರ್ಕೆಟ್ ನೆಗೆಟಿವ್ ಟ್ರೆಂಡಲ್ಲಿ ಇರೋದ್ರಿಂದ ಆದಷ್ಟು ಕಮ್ಮಿ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಿದ್ರೆ ಉತ್ತಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗೆ ನಿಮ್ಮ ರಿಸ್ಕ್ ಆ್ಯಪಿಟೈಟ್ ಪ್ರಕಾರ ನಿಮ್ಮ SLಗಳನ್ನ ನೀವು ಪ್ರಿಫರ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಇಷ್ಟು ನನ್ನ ಈ ವಾರದ ವಿಡಿಯೋ ಆಗಿತ್ತು ಸ್ನೇಹಿತರೆ. ಐ ಹೋಪ್ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದ ಸ್ನೇಹಿತರೆ. ನಮಸ್ಕಾರಗಳು.